ಇನ್ನು ಹಲವು ಜನರಿಗೆ ಗೊಂದಲಗಳು ಬರ್ತದೆ. ಯಾರ್ಯಾರು ಮಾಡಬಹುದು, ಯಾರ್ಯಾರು ಮಾಡಬಾರದು ಅಂತ. ಇಲ್ಲಿ ವ್ರತಾಚರಣೆಯನ್ನ ಮಾಡುವಂತಹ ನಿಯಮ ಅದೇ ಬೇರೆ ರೀತಿಯಾಗಿದೆ. ಹಬ್ಬದ ಆಚರಣೆ ಅದೇ ಬೇರೆ ರೀತಿಯಾಗಿದೆ. ದಂಪತಿ ಸಮೇತವಾಗಿ ವ್ರತಾಚರಣೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಸಂಪ್ರದಾಯಗಳು ಹೇಳೋದುಂಟು. ನೀವು ಯಾವುದೇ ವ್ರತವನ್ನ ಮಾಡಿ, ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡಿ, ನಿಮಗೆ ಪಕ್ಕದಲ್ಲಿ ಮಡದಿ ಇಲ್ಲ ಅಂತ ಹೇಳಿದರೆ ಆ ಪೂಜೆಯನ್ನು ಯಾರು ಒಪ್ಪೋದಿಲ್ಲ, ಯಾವ ದೇವತೆಗಳು ಒಪ್ಪೋದಿಲ್ಲ. ದಂಪತಿ ಸಮೇತರಾಗಿಯೇ ಪೂಜೆ ಮಾಡಬೇಕು. ಲಕ್ಷ್ಮೀ ಪೂಜೆಗೂ ಗಂಡ ಇರ್ಬೇಕಾ ಪಕ್ಕದಲ್ಲಿ? ಖಂಡಿತ ಹೌದು, ಗಂಡ ಇರಬೇಕು. ಆಚರಣೆಯನ್ನ ಮಾಡ್ತಾ ಇದ್ದೀನಿ ಅಂದಾಗ. ಆದ್ರೆ ಈಗ ವ್ರತವು ಹಬ್ಬವಾಗಿ ಪರಿವರ್ತನೆ ಆಗಿ ಹೋಗಿದೆ. ಹಬ್ಬವಾಗಿ ಪರಿವರ್ತನೆ ಆಗಿರೋದ್ರಿಂದ ಯಾರು ಬೇಕಾದ್ರೂ ಭಕ್ತಿಯಿಂದ ಭಾವದಿಂದ ಮಹಾಲಕ್ಷ್ಮೀ ದೇವಿಯನ್ನ ಉಪಾಸನೆ ಮಾಡೋದಕ್ಕೆ ಅಡೆತಡೆಗಳಿಲ್ಲ. ನೀವು ವ್ರತದ ನಿಯಮದಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ವ್ರತದ ನಿಯಮವನ್ನ ಫಾಲೋ ಮಾಡಿ. ಇಲ್ವಾ ಕೇವಲ ದೈವ ಭಕ್ತಿಯಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ದೈವ ಭಕ್ತಿಯನ್ನು ಮಾತ್ರ ಫಾಲೋ ಮಾಡಿ. ವಿಧವೆಯರು, ಮುಟ್ಟಾದ ಸ್ತ್ರೀಯರು, ಕಳೆದ ವರ್ಷ ಹೇಳಿದ್ವಿ. ಏನಂತ ಹೇಳಿದ್ವಿ? ಮುಟ್ಟಾದ ಸ್ತ್ರೀಯರು ಮಾಡಬಹುದು, ವಿಧವೆಯರು ಮಾಡಬಹುದು. ಅರ್ಶಿನ ಕುಂಕುಮ ಹಚ್ಕೊಳ್ಳೋಕೆ ಅರ್ಹತೆ ಇಲ್ಲದ ಹೆಣ್ಮಕ್ಳು ಅಂತ ನೀವೇನು ಕರ್ಕೊಳ್ತಿರಲ್ಲ, ವಿಧವೆಯರು, ಗಂಡ ಇಲ್ಲದ ಸ್ತ್ರೀಯರು ಅಂತ, ಅವರೆಲ್ಲ ಖಂಡಿತವಾಗ್ಲೂ ಅವರೆಲ್ಲ ವಿಧವೆಯರು. ಮಾನಸಿಕವಾಗಿ ಈ ರೀತಿಯಾದಂತಹ ರೋಗದಿಂದ ಬಳಲ್ತಾ ಇರುವಂತಹವರು ವಿಧವೆಯರು, ನಿಜವಾದ ವಿಧವೆಯರು. ಹೆಣ್ಣಿಗೆ ಯಾವುದೇ ಕಾರಣಕ್ಕೂ ಬರೆದಿಟ್ಕೊಂಡ್ಬಿಡಿ, ಅವಳು ಹುಟ್ಟುತ್ತಾನೆ ಅರಿಶಿನ ಕುಂಕುಮ ಹೂವು ಬಳೆ ಎಲ್ಲ ಅವಳ ಸ್ವತ್ತು. ಗಂಡ ಬಂದು ಕಿತ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಕೊಡೋದು ಕಾಲುಂಗುರ ತಾಳಿ, ಅದು ಏನೋ ಮದುವೆ ಆಗಿದೆ ಅನ್ನೋ ದ್ಯೋತಕ ಅಷ್ಟೇ. ಬೇಲಿ ಯಾವಾಗ್ಲೂ ಹೆಣ್ಣಿಗೆ ತಾನೇ ಹಾಕೋಕ್ ಸಾಧ್ಯ. ಗಂಡಿಗೆ ಬೇಲಿ ಹಾಕಿದ ಸಮಾಜವೇ ಅಲ್ವಲ್ಲ ನಮ್ದು. ನಮ್ದು ಮಾತ್ರ ಅಲ್ಲ, ನೀವ್ ಎಲ್ಲಿಗೆ ಹೋದ್ರು ಅಷ್ಟೇ. ಬೇಲಿ ಹಾಕೋದೇ ಹೆಣ್ಣಿಗೆ ಹೊರತು ಗಂಡಿಗೆ ಬೇಲಿ ಹಾಕೊಂಡು ಬದುಕು ಅಂತ ಹೇಳಲ್ಲ. ಸ್ತ್ರೀಯರು ಹೀಗಿರ್ಬೇಕು ಅಂತ ಹೇಳ್ತೀವಿ ಹೊರತು ಗಂಡಸರು ಹೇಗಿರ್ಬೇಕು ಅಂತ ಹೇಳೋ ಸಮಾಜವೇ ಅಲ್ಲ ನಮ್ದು. ಎಷ್ಟೊಂದ್ ಜನ ಕೇಳಿದ್ರು, ಅಲ್ಲ ಕೇವಲ ಗಂಡ ತೀರಿ ಹೋದ ಮಾತ್ರಕ್ಕೆ ಅವಳ ಗುಣನಡತೆಗಳು ಬದಲಾವಣೆ ಆಗಿ ಹೋಗ್ಬಿಡುತ್ತಾ? ಖಂಡಿತ ಇಲ್ಲ. ತುಂಬಾ ಜನ ನನ್ನನ್ನು ಪ್ರಶ್ನೆ ಕೇಳಿದ್ರು. ಆ ಸಮಯದಲ್ಲಿ ವಿಧವೆಗಳೇ ಕೇಳಿದ್ರು, ಅಲ್ಲ ಗಂಡ ಬದುಕಿದ್ದಾಗ ನಾನು ಹಚ್ಕೊಳ್ಳುವಂತಹ ಅರಿಶಿನ ಕುಂಕುಮಕ್ಕೆ, ಮುಡಿತಾ ಇದ್ದ ಹೂವಿಗೆ ಇದ್ದ ಮರ್ಯಾದೆ ಗಂಡ ತೀರ್ ಹೋದ್ಮೇಲೆ ಇಲ್ವಲ್ಲ ಗುರುಗಳೇ ಅಂತ. ಯಾರೋ ಬೀದಿನಲ್ಲಿ ಹೋಗೋರು, ಪಕ್ಕದ ಮನೆಯವರು, ನಿಮ್ಮ ನೆಂಟರು, ಇಷ್ಟರು, ಸರೀಕರು ಅಲ್ಲ ಕೊಡ್ಬೇಕಾಗಿರೋದು. ನೀವು ಹಚ್ಕೊಳ್ಳೋ ಕುಂಕುಮಕ್ಕೆ, ಬಳದುಕೊಳ್ಳುವಂತಹ ಅರಿಶಿನಕ್ಕೆ, ಮುಡಿಯುವಂತಹ ಹೂವಿಗೆ ಮರ್ಯಾದೆ ನೀವು ಕೊಡಬೇಕು. ಪಕ್ಕದ ಮನೆಯವ್ರು ಕೊಟ್ರೆಷ್ಟು ಬಿಟ್ರೆಷ್ಟು. ನಿಮಗದ್ರ ಮೇಲೆ ಗೌರವ ಇದೆಯಾ, ನಿಮಗದ್ರ ಮೇಲೆ ಭಕ್ತಿ ಇದೆಯಾ, ನಿಮಗದ್ರ ಮೇಲೆ ನಂಬಿಕೆ ಇದೆಯಾ, ನೀವು ಹಚ್ಕೊಳ್ಳಿ, ಮುಡ್ಕೊಳ್ಳಿ, ಧರಿಸ್ಕೊಳ್ಳಿ. ಅಯ್ಯೋ ಬೆಲೆ ಕಡಿಮೆ ಆಗುತ್ತೆ, ನೀವು ಬೆಲೆ ಕಡಿಮೆ ಆಗುತ್ತೆ ಅಂತ ನೀವು ಮಾಡ್ಕೋತಿದ್ದೀರಾ ಅಷ್ಟೇ ಹೊರತು ಬೇರೆ ಇನ್ನೇನಲ್ಲ. ನಿಮ್ಮ ಮನಸ್ಸಿನ ಭಾವನೆ ಅದು. ಅದನ್ನೆಲ್ಲ ಬಿಟ್ಟಾಕಿ ನೇರವಾಗಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೇಕು ಅಂದ್ರೆ ಖಂಡಿತ ನೀವು ಮಾಡಿ. ಮುಟ್ಟಾದ ಸ್ತ್ರೀಯರು, ಇದೊಂದು ದೊಡ್ಡ ಸಮಸ್ಯೆ ನಮ್ಮ ಸಮಾಜದ ಒಳಗಡೆ. ಮುಟ್ಟು ಅನ್ನುವಂಥದ್ದು ಒಂದು ಪರಿಕಲ್ಪನೆ, ಅದ್ ಯಾವಾಗ ಅದು ಎಷ್ಟು ಕೆಟ್ಟ ಮಟ್ಟದಲ್ಲಿ ಬಂದು ಕೂತ್ಕೊಳ್ಳುತ್ತೋ ಅನ್ನೋದೇ ಗೊತ್ತಿಲ್ಲ. ಆ ಮುಟ್ಟು ಅನ್ನೋ ಪದ ಹೇಳಕ್ಕೂ ನಾಚಿಕೆ ಪಟ್ಕೊಳ್ಳುತ್ತೆ ಈ ಸಮಾಜ. ಮುಟ್ಟಾದ ಸ್ತ್ರೀಯರನ್ನ ಏನೋ ಒಂದು ರೀತಿ ಕೆಟ್ಟ ಭಾವನೆಯಲ್ಲೇ ನೋಡ್ತಾರೆ. ಅಯ್ಯೋ ಮುಟ್ಟಿಸ್ಕೋಬಾರ್ದು, ಅನ್ಟಚಬಿಲಿಟಿ, ಅಸ್ಪೃಶ್ಯ ಭಾವ. ಮಹಾಲಕ್ಷ್ಮಿಗೂ ಅವತ್ತೇನಾದ್ರೂ ಮುಟ್ಟಾದ್ರೆ ಏನ್ ಮಾಡ್ತೀರಿ? ಮನೆಯಿಂದ ಆಚೆ ತಳ್ಳುತ್ತೀರಾ? ಹೋಗ್ಲಿ, ನಿಮಗೆ ಗೊತ್ತಾಗ್ತದ? ಯಾವುದೇ ಕಾರಣಕ್ಕೂ ದೇವಿಗಾದ್ರೆ ಅಯ್ಯೋ ಅಮ್ಮ ದೇವಿ, ಮಹಾದೇವಿ, ಹೆಣ್ಣೇನಾದ್ರೂ ವರ ಕೊಡುವಂತಹ ದೇವತೆಗಳಾಗ್ಬಿಟ್ರೆ ಕೈ ಮುಗಿದು ಕಾಲಿಗೆ ಬಿದ್ದು ಅಲ್ಲೇ ಆರತಿ, ಅಲ್ಲೇ ಅಭಿಷೇಕ, ಅಲ್ಲೇ ನೈವೇದ್ಯ ಪ್ರಸಾದಗಳ ವಿನಿಯೋಗ. ಸಾಮಾನ್ಯ ಸ್ತ್ರೀ ಆದ್ರೆ ತಗೊಂಡು ಹೋಗಿ ಕೋಣೆ ಒಳಗೆ ಕೂಡ ಹಾಕು, ಅಥವಾ ನಿಮಗೆ ಇಷ್ಟ ಬೇಕಾದ ಹಾಗೆ ಭೋಗಿಸು, ಅನುಭವಿಸು, ಇಷ್ಟೇ. ಮುಟ್ಟಾದ ಸ್ತ್ರೀಯರಾಗಿರ್ಬಹುದು, ವಿಧವೆಯರಾಗಬಹುದು, ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಈ ವರ್ಷನೂ ಹೇಳುತ್ತಾ ಇದ್ದೀನಿ, ಮಾಡ್ಕೊಳ್ಳಿ. ಸಾಧ್ಯ ಇಲ್ವಾ, ನಿಮಗ್ ಮಾಡಕ್ಕ ಸಾಧ್ಯ ಆಗ್ತಾ ಇಲ್ವಾ? ಇವತ್ತೇ ಹೇಳ್ತಾ ಇದ್ದೀನಿ, ವರಮಹಾಲಕ್ಷ್ಮಿ ವ್ರತವನ್ನ ಪ್ರತಿ ವರ್ಷ ನಮ್ಮ ಮಠದಲ್ಲಿ ಮಾಡ್ತೀವಿ. ಅಲ್ಲಿ ಯಾರನ್ನು ಕೇಳಲ್ಲ, ನೀವ್ ವಿಧವೇನಾ,
ನೀ ಮುತ್ತೈದೇನಾ? ನಿನಗೆ ಮುಟ್ಟಾಗಿದೆಯಾ? ಅದ್ಯಾವುದೂ ಇಲ್ಲ. ಬಾಗಿಲಿಂದ ಒಳಗ್ ಬರ್ಬೇಕಾದ್ರೆ ಕೇಳೋದು ಒಂದೇ ಪ್ರಶ್ನೆ, ನಿನಗೆ ಅಮ್ಮನವ್ರ ಮೇಲೆ ನಂಬಿಕೆ ಇದೆಯಾ, ಭಕ್ತಿ ಇದೆಯಾ, ಶ್ರದ್ಧೆ ಇದೆಯಾ? ಬಾ ಒಳಗ್ ಕೂತ್ಕೊ, ವ್ರತ ಮಾಡಿಸ್ತೀವಿ ಅಷ್ಟೇ. ಈ ವರ್ಷವೂ ಅಷ್ಟೇ, ಯಾರು ಬೇಕಾದ್ರೂ ವಿಧವಾ ಸ್ತ್ರೀಯರು ಮತ್ತು ಮುಟ್ಟಾದ ಸ್ತ್ರೀಯರು ನಿಮ್ಗೆ ಮನೇಲಿ ಮಾಡ್ಕೊಳ್ಳೋದಕ್ಕೆ ಅಸಾಧ್ಯ ಆಗ್ತಾ ಇದೆ, ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಆಶ್ರಮಕ್ಕೆ ಬನ್ನಿ. ನಿಮ್ಗಳ ಕೈಯಿಂದನೇ ಪೂಜೆಗಳನ್ನು ಮಾಡಿಸಿ ನಿಮ್ಮ ಕೈಯಿಂದನೇ ಒಂದು ಹಬ್ಬದ ಆಚರಣೆಯನ್ನು ಮಾಡಿಸ್ತೇವೆ. ವರಮಹಾಲಕ್ಷ್ಮಿ ವ್ರತ ಹಬ್ಬದ ಆಚರಣೆಯನ್ನು ಮಾಡಿಸ್ತೇವೆ. ಏನು ಯೋಚನೆ ಮಾಡೋದು ಬೇಡ. ನಿಮ್ಗೇನಾದ್ರೂ ಅದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಳು ಬೇಕು ಅಂದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡು ಬನ್ನಿ. ಯಾವುದೇ ರೀತಿಯಾದಂತಹ ಹಣಕಾಸುಗಳನ್ನ ಕೊಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ನೀವು ತಿಳಿಸಿ ಬನ್ನಿ ಅಂತ ಹೇಳ್ತೀವಿ ಅಂದ್ರೆ, ಎಷ್ಟು ಜನ ಆಗಬಹುದು, ನಿಮಗೇನು ವ್ಯವಸ್ಥೆಗಳು ಮಾಡಬೇಕು, ಪೂಜೆಗೆ ಏನು ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಹಿತದೃಷ್ಟಿಯಲ್ಲಿ ಮಾತ್ರನೇ ಹೇಳ್ತಾ ಇರುವಂಥದ್ದು. ಹಾಗಾಗಿ ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿದ್ದು ಮನೇಲಿ ಮಾಡ್ಕೊಳಕ್ಕಾದ್ರೆ ಮಾಡ್ಕೊಳಕ್ ಬನ್ನಿ. ಇಲ್ಲಾಂದ್ರೆ ನಾವಿನ್ನೂ ಬದುಕಿದ್ದೀವಿ. ನಮ್ಮ ದೇಹದಲ್ಲಿ ಉಸಿರಲ್ಲ. ನಮ್ಮ ದೇಹ ಹೋದ ನಂತರವೂ ನಮ್ಮ ಮಠದ ಪರಂಪರೆಯೊಳಗೆ ನಾವು ಇದಂತ ಹಾಕ್ತೀವಿ, ಮಾಡಿಸ್ತೀವಿ. ಅನೇಕ ಜನರು ಹೆಣ್ಣು ಮಕ್ಕಳೇ ಎಷ್ಟು ಕೀಳು ಭಾಷೆನ ಪ್ರಯೋಗ ಮಾಡೋಕ್ ಸಾಧ್ಯನೋ ಅಷ್ಟೆಲ್ಲಾ ಕೀಳು ಭಾಷೆನ ಪ್ರಯೋಗ ನಮ್ಮ ಮೇಲೆ ಮಾಡಿ ಹಾಕಿದ್ರು, ಅಷ್ಟೆಲ್ಲಾ ಭಾಷೆಗಳನ್ನು ಪ್ರಯೋಗ ಮಾಡಿ ಹಾಕಿದ್ರು. ಏನು ಮಾಡಕ್ಕಾಗಲ್ಲ. ಮಗನೇ ಅಂತಾರೆ, ಹೆಣ್ಮಕ್ಳೇ ಅಂದದ್ದು. ಆಯ್ತು ಅಕ್ಕ, ಅವಳು ನನಗೆ ಅಕ್ಕ ಆಯ್ತು ಅಂದ್ರೆ ನನ್ನಮ್ಮ ಅವಳಿಗೂ ಅಮ್ಮನೇ. ಯಾವ ಪದವನ್ನ ಪ್ರಯೋಗ ಮಾಡಿದ್ಲು ಅವಳು ಅದೇ ಮಗಳೇ ಆದ್ಲು, ಅಷ್ಟೇ, ಬೇರೆ ಇನ್ನೇನಿಲ್ಲ. ಆ ಹುಚ್ಚು, ಆ ಮನಸ್ಸಿನಲ್ಲಿರುವಂತಹ ಕ್ರಿಮಿ, ಆ ಮನಸ್ಸಿನಲ್ಲಿರುವಂತಹ ಕೀಟ ಆಚೆಗೆ ಹೋಗ್ಬೇಕು.